ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಈ ದಿನ ಬೆಳಗ್ಗಿನ ಗಣೇಶನನ್ನು ಎಲ್ಲರೂ ಪ್ರತಿಷ್ಠಾಪನೆ ಮಾಡಿರ್ತೀರ. ಕೆಲವರು ಈ ದಿನ ಸಂಜೆನೇ ನಾವು ವಿಸರ್ಜನೆ ಮಾಡ್ತಾರೆ, ಇನ್ನು ಕೆಲವರು 3 ದಿನ ಇಟ್ಕೊಂಡು ವಿಸರ್ಜನೆ ಮಾಡ್ತಾರೆ. ಯಾವುದೇ ಸಮಯದಲ್ಲಿ ವಿಸರ್ಜನೆ ಮಾಡಿದ್ರೂ ಕೂಡ ಈ ಒಂದು ವಸ್ತುವನ್ನು ಗಣೇಶನಿಗೆ ಅರ್ಪಿಸಿದ ಈ ಒಂದು ವಸ್ತುವನ್ನು ನೀವು ತೆಗೆದು ನಿಮ್ಮ ಲಾಕರಲ್ಲಿ ಇಟ್ಕೊಬೇಕಾಗತ್ತೆ. ರಹಸ್ಯವಾಗಿ ನೀವು ಲಾಕರಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಹಣದ ಸಮಸ್ಯೆ ಅನ್ನೋದು ಬರಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ನಿರ್ವಿಘ್ನವಾಗಿ ನಡೆಯುತ್ತೆ. ಗಣಪತಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಮಾಡ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಗಣೇಶನ ಮಂತ್ರವನ್ನು ಕೂಡ ನೀವು 21 ಸಾರಿ ಹೇಳ್ಕೊಬೇಕಾಗತ್ತೆ. ಅದು ಮತ್ತು ಅಕ್ಷತೆಯನ್ನು ಏನು ಮಾಡಬೇಕು, ಗಣಪತಿಗೆ ಅರ್ಪಿಸಿದ ಅಕ್ಷತೆಯಿಂದ ನಾವು ಪರ್ಸಲ್ಲೇ ಹಾಕ್ಕೊಳ್ಳೋದ್ರಿಂದ ಯಾವ ಕೆಲಸ ನಮ್ಗೆ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಗಣಪತಿಗೆ ವಿವಿಧ ಬಗೆಯ ಸಿಹಿ ತಿಂಡಿಗಳನ್ನು ಇಟ್ಟು, ಕಡುಬು ಹಾಕ್ಬೋದು, ಮೋದಕ ಹಾಕ್ಬೋದು, ಸಿಹಿ ಹಣ್ಣುಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿರ್ತೀರ. ಇನ್ನು ಪೂಜೆ ಮಾಡೋ ಸಮಯದಲ್ಲಿ ಇಂಪಾರ್ಟೆಂಟಾಗಿ ಈ ಒಂದು ವಸ್ತುವನ್ನು ಅರ್ಪಿಸಲೇಬೇಕಾಗತ್ತೆ. ಯಾಕೆಂದರೆ ಗಣಪತಿಗೆ ತುಂಬಾ ಪ್ರಿಯವಾದ ವಸ್ತು ಯಾವುದು ಅನ್ನೋದಾದರೆ ಗರಿಕೆ. ಈ ಗರಿಕೆ ಹುಲ್ಲನ್ನು ಎಲ್ಲರೂ ಗಣಪತಿಗೆ ಅರ್ಪಣೆ ಮಾಡಿರ್ತೀರ. ಆದರೆ ವಿಸರ್ಜನೆ ಮಾಡೋ ಸಮಯದಲ್ಲಿ ಗರಿಕೆ ಹುಲ್ಲನ್ನು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೇನು ನೀವು ಸಾಯಂಕಾಲನೂ ಪೂಜೆ ಮಾಡಿಕೊಂಡು ರಾತ್ರಿ ಮತ್ತೆ ಪೂಜೆ ಮಾಡಿ ನೀವು ವಿಸರ್ಜನೆ ಮಾಡೋ ಸಮಯದಲ್ಲಿ ಆ ಗರಿಕೆ ಹುಲ್ಲನ್ನು, ನಾವು ಗಣಪತಿಗೆ ಯಾವಾಗಲೂ ಗರಿಕೆ ಹುಲ್ಲನ್ನು ಅರ್ಪಣೆ ಮಾಡಬೇಕಂದ್ರೆ ಕೌಂಟ್ ಮಾಡಿಕೊಂಡೇ ಗರಿಕೆಯನ್ನು ನಾವು ಅರ್ಪಣೆ ಮಾಡಬೇಕು. 11 ಆಗಲಿ ಅಥವಾ 21 ಆಗಲಿ ಅಥವಾ 52, 108 ಈ ರೀತಿಯಾಗಿ ನಾವು ಕೌಂಟ್ ಮಾಡಿಕೊಂಡೇ ನಾವು ಗಣಪತಿಗೆ ಗರಿಕೆ ಹುಲ್ಲನ್ನು ನಾವು ಅರ್ಪಣೆ ಮಾಡಬೇಕಾಗತ್ತೆ. ಹಾಗಾಗಿ ನೀವು ರಾತ್ರಿ ವಿಸರ್ಜನೆ ಮಾಡೋ ಸಮಯದಲ್ಲಿ 11 ಗರಿಕೆಯನ್ನಾಗಲಿ ಅಥವಾ 21 ಗರಿಕೆಯನ್ನಾಗಲಿ ನೀವು ತೆಗೆದು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಲಾಕರಲ್ಲಿ ಇಟ್ಕೊಬೇಕಾಗತ್ತೆ ಸ್ನೇಹಿತರೆ. ಇನ್ನೇನು ವಿಸರ್ಜನೆ ಮಾಡೋ ಸಮಯದಲ್ಲಿ ಅಥವಾ ವಿಸರ್ಜನೆ ಆದಮೇಲೆ ನೀವು ಸ್ವಲ್ಪ ಗಣಪತಿ ಹತ್ರ ಇಟ್ಟಿರ್ತೀರಲ್ಲ, ಆ ಗರಿಕೆಯನ್ನು ತೆಗೆದು ನೀವು ಲಾಕರಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ಹಣ ಇಡುವ ಜಾಗದಲ್ಲಿ ಇಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಹಣದ ಸಮಸ್ಯೆ ಬರಲ್ಲ. ತುಂಬ ಜನ ಹೇಳ್ತಾ ಇರ್ತಾರೆ, ಯಾಕೋ ನನ್ನ ಕೈಯಲ್ಲಿ ಹಣ ನಿಲ್ಲೋದೇ ಇಲ್ಲ, ಎಷ್ಟೇ ದುಡಿದ್ರೂ ನನಗೇನೂ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅಥವಾ ತುಂಬಾ ಸಾಲ ಆಗಿಬಿಟ್ಟಿದೆ ಅಂತ ಹೇಳೋರಾಗಲಿ, ಅಥವಾ ಎಷ್ಟೇ ದುಡಿದ್ರೂ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋರು ಕೂಡ ನೀವು ಗಣಪತಿಯ ಹಬ್ಬದ ದಿನ ಗಣಪತಿಯನ್ನು ವಿಸರ್ಜನೆ ಮಾಡಿದ್ದಾದಮೇಲೆ ಅಥವಾ ವಿಸರ್ಜನೆ ಮಾಡೋ ಸಮಯದಲ್ಲಿ ನೀವು ಒಂದು ಗಂಟನ್ನು ಅಂದರೆ 11 ಇರುವಂಥದ್ದು ಅಥವಾ 21 ಇರುವಂಥ ಒಂದು ಗಂಟನ್ನು ಅಂದರೆ ಗರಿಕೆಯ ಗಂಟನ್ನು ತೆಗೆದು ನೀವು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ಲಾಕರಲ್ಲಿ ಇಡಬೇಕಾಗತ್ತೆ. ಇನ್ನು ಅಕ್ಷತೆಯನ್ನು ಏನು ಮಾಡಬೇಕು ಅನ್ನೋದಾದರೆ, ನೀವು ಅಷ್ಟೊತ್ತ ಹೇಳ್ಕೊಂಡು ಈಗ ಗಣಪತಿಗೆ ನೀವು ಅಕ್ಷತೆಯನ್ನು ಅರ್ಪಣೆ ಮಾಡಿರ್ತೀರ, ಪೂಜೆ ಮಾಡಿ ಅಕ್ಷತೆಯನ್ನು ಅರ್ಪಣೆ ಮಾಡಿರ್ತೀರ. ಆ ಅಕ್ಷತೆಯನ್ನು ತಗೊಂಡು ನೀವು ಒಂದು ಜಿಪ್ ಲಾಕ್ ಕವರ್ ಆಗಲಿ ಅಥವಾ ಒಂದು ಪೇಪರಲ್ಲಿ ನೀವು ಪಾಕೆಟ್ ಥರ ಕಟ್ಕೊಂಡು ನೀವು ಯಾವುದೇ ಮನೆಯಿಂದ ಹೊರಗಡೆ ಒಳ್ಳೆ ಕೆಲಸಕ್ಕೆ ಹೋಗ್ತಿರಲ್ಲ, ಆ ಕೆಲಸಕ್ಕೆ ಹೋಗೋ ಸಮಯದಲ್ಲಿ ನೀವು ಅದನ್ನು ಪರ್ಸಲ್ಲಿ ಇಟ್ಕೊಂಡು ಹೋಗ್ಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ ಜೊತೆನೇ ಅದನ್ನು ತೊಗೊಂಡು ಹೋಗಬೇಕಾಗತ್ತೆ. ಅಂದರೆ ನೀವು ಯಾವುದೊಂದು ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ಅಥವಾ ಒಳ್ಳೆ ಜಾಬಿಗೆ ಹೋಗ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಸೈಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ, ಮನೆ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ, ಒಳ್ಳೆ ಕಾಲೇಜ್ಗೆ ಅಡ್ಮಿಷನ್ಗೆ ಹೋಗ್ತಾ ಇದ್ದೀರಾ, ವಿದೇಶಕ್ಕೆ ಹೋಗ್ತಾ ಇದ್ದೀರಾ, ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಂದ್ರೂ, ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಂದ್ರೂ ನೀವು ಆ ಸಮಯದಲ್ಲಿ ಆ ಏನು ಅಕ್ಷತೆ ಗಣಪತಿ ಹತ್ರ ನೀವು ಅಕ್ಷತೆ ತೆಗೆದಿಟ್ಕೊಂಡಿರ್ತೀರಲ್ಲ, ಆ ಅಕ್ಷತೆಯನ್ನು ನೀವು ಒಂದು ಕವರಲ್ಲಿ ಕಟ್ಟಿ ಯಾವಾಗಲೂ ನೀವು ಪರ್ಸಲ್ಲಿ ಇಟ್ಕೊಳ್ಳಿ. ಅಕಸ್ಮಾತ್ ಪರ್ಸಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ನಾವು ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಂದ್ರೆ ನೀವು ಅದನ್ನು ನಿಮ್ಮ ಜೊತೆ ಎತ್ಕೊಂಡು ಹೋಗೋದ್ರಿಂದ ಆ ಏನು ಶುಭ ಕಾರ್ಯಕ್ಕೆ ಅಥವಾ ನೀವು ಯಾವುದಾದ್ರು ಒಳ್ಳೆ ಕೆಲಸಕ್ಕೆ ಹೋಗ್ತಿರಲ್ಲ, ಆ ಕೆಲಸಕ್ಕೆ ಹೋಗೋದ್ರಿಂದ ನಿಮಗೆ ಆ ಕೆಲಸದಲ್ಲಿ ತುಂಬಾ ಒಳ್ಳೆಯದಾಗತ್ತೆ. ನಿಮ್ಮ ಕೆಲಸ ಅಂದರೆ ನೀವು ಏನೇ ಒಂದು ತೊಗೊಬೇಕಂತ ಹೋಗಿದ್ರು, ಅಥವಾ ನಿಮ್ಗೇನೇ ಒಂದು ಪರ್ಚೇಸ್ ಮಾಡಬೇಕು, ಮನೆ ಪರ್ಚೇಸ್ ಮಾಡಬೇಕು, ಸೈಟ್ ಪರ್ಚೇಸ್ ಮಾಡಬೇಕು, ಅಥವಾ ಕೋರ್ಟ್ ಕೇಸು ನಿಮ್ಮ ಕಡೆ ಹಾಕಬೇಕು ಅನ್ನೋದಾಗಲಿ, ಅಥವಾ ಸ್ಕೂಲ್ ಅಡ್ಮಿಷನ್ ಆಗಲಿ, ಅಥವಾ ಇಂಟರ್ವ್ಯೂ ಆಗಲಿ, ಅದು ನಿಮಗೆ ಒಳ್ಳೇದಾಗತ್ತೆ ಸ್ನೇಹಿತರೆ ಇದರಿಂದ. ಹಾಗಾಗಿ ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಂದ್ರೂ, ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಂದ್ರೂ ಅಕ್ಷತೆಯನ್ನು ನಮ್ಮ ಜೊತೆ ಎತ್ಕೊಂಡು ಹೋಗೋದ್ರಿಂದ ಯಾವುದೇ ಒಂದು ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸಂಜೆ ಪೂಜೆ ಮಾಡೋ ಟೈಮಲ್ಲಿ, ಅಂದರೆ ನೀವು ಈಗ ಆಲ್ರೆಡಿ ಬೆಳಗ್ಗೆ ಪೂಜೆ ಮಾಡ್ಕೊಂಡಿರ್ತೀರ, ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಗಣಪತಿಯನ್ನು ಪೂಜೆ ಮಾಡ್ತೀರಾ. ಆ ಸಮಯದಲ್ಲಿ ನೀವು 21 ಸಾರಿ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಆ ಮಂತ್ರ ಯಾವುದು ಅನ್ನೋದಾದರೆ, ಓಂ ಗಂ ಗಣಪತಿಯೇ ನಮಃ,
ಓಂ ಗಂ ಗಣಪತಿಯೇ ನಮಃ ಅನ್ನೋ ಮಂತ್ರವನ್ನು ನೀವು 21 ಸಾರಿ ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಹೇಳೋದ್ರಿಂದ ನಿಮಗೆ ಎಂತಹ ಸಮಸ್ಯೆ ಇದ್ದರೂ ಪರಿಹಾರ ಆಗಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಅನ್ನೋದು ಸಿಗುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಎಲ್ಲರಿಗೂ ತುಂಬಾ ಇದು ಏನು ಕಷ್ಟವೂ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಇಂತಹ ಒಳ್ಳೆಯ ದಿನ ಮತ್ತೆ ನಾವು ಮುಂದಿನ ವರ್ಷದ ತನಕ ಗಣಪತಿ ಹಬ್ಬದ ತನಕ ಕಾಯಬೇಕಾಗತ್ತೆ. ಅದಕ್ಕೋಸ್ಕರ ಈ ಸಾರಿ ಬಂದಿರುವಂಥ ಗಣಪತಿ ಹಬ್ಬವನ್ನು ಗಣೇಶನನ್ನು ಬೇಡ್ಕೊಬೇಕು. ನಾವು ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೂ ಮೊದಲು ನಾವು ಗಣಪತಿಯನ್ನು ಪೂಜೆ ಮಾಡಿ ನಂತರ ಬೇರೆದನ್ನು ಪೂಜೆ ಮಾಡ್ತೀರಿ. ಅದಕ್ಕೋಸ್ಕರ ಗಣಪತಿಯನ್ನು ನಾವು ಗಣಪತಿಯನ್ನು ನಾವು ಪ್ರೀತಿಯಿಂದ ಇಷ್ಟಾರ್ಥಗಳು ನೆರವೇರಿಸಪ್ಪ ಅಂತ ನಾವು ಗಣಪತಿಯನ್ನು ಬೇಡ್ಕೊಂಡ್ರೆ ಸಾಕು, ಕ್ಷಣ ಮಾತ್ರದಲ್ಲೇ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾನೆ ಗಣಪತಿ. ಎಷ್ಟೊಂದು ಜನರ ಮನೆಯಲ್ಲಿ ಗಣಪತಿ ಇಟ್ಟಿರಲ್ಲ, ಯಾಕೆಂದರೆ ಅವರು ಹಿರಿಕರು ಆ ಪದ್ಧತಿ ಇರಲ್ಲ. ಹಾಗಾಗಿ ಅವರು ಕೂಡ ಅದೇ ರೀತಿಯಾಗಿ ಬಂದಿರ್ತಾರೆ. ಅದಕ್ಕೋಸ್ಕರ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂದ್ರೆ ನಮ್ಮ ಹಿರಿಕರಿಂದ ನಾವು ಬಂದಿರಬೇಕು, ಆಗ ನಾವು ಗಣಪತಿನ ಇಡ್ಬೋದು. ಸುಮ್ಮನೆ ಹಾಗೆಯೇ ನಾವು ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಕ್ಕಾಗಲ್ಲ. ಹಾಗಾಗಿ ಯಾರೆಲ್ಲ ಗಣಪತಿಯನ್ನು ಇಡೋಂಗಿಲ್ಲ, ಮನೇಲಿ ಯಾರೆಲ್ಲ ಗಣಪತಿ ಇಟ್ಟಿಲ್ಲ ಅಂತಿರಲ್ಲ, ಅಂಥವರು ಗಣಪತಿ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಗರಿಕೆ ಹುಲ್ಲನ್ನು ಇಟ್ಟಿರ್ತಾರೆ, ಅಲ್ಲಿ ನೀವು ಗಣಪತಿ ದೇವಸ್ಥಾನದಿಂದ ತೊಗೊಂಬಂದು ಕೂಡ ನೀವು ಲಾಕರಲ್ಲಿ ಇಟ್ಕೊಬೋದು. ಯಾರೆಲ್ಲ ಗಣಪತಿನ ಇಟ್ಟಿದ್ದೀರಾ ನಿಮ್ಮ ಗಣಪತಿ ಹತ್ರ ಇಟ್ಟಿರುವಂಥ ಗರಿಕೆ ಹುಲ್ಲನ್ನು ತೆಗೆದು ನೀವು ಲಾಕರಲ್ಲಿರಿ. ಗಣಪತಿಯನ್ನು ಮನೇಲಿ ಇಟ್ಟಿಲ್ಲ ಅನ್ನೋರು ಗಣೇಶನ ದೇವಸ್ಥಾನ ಅಥವಾ ಎಲ್ಲೇ ಗಣಪತಿ ಇಟ್ಟಿರ್ತಾರಲ್ಲ ಆ ಗಣಪತಿ ಹತ್ರ ಈಗ ಹೋಗಿ ನೀವು ಬೇಡ್ಕೊಂಡು ನೀವು ಆ ಗಣಪತಿ ಹತ್ರ ಇಟ್ಟಿರುವಂಥ ಗರಿಕೆಯನ್ನು ತೊಗೊಂಬಂದು ನೀವು ಲಾಕರಲ್ಲಿ ಇಡ್ಬೋದು. ಈ ರೀತಿಯಾಗಿ ಮಾಡ್ಬೋದು ಸ್ನೇಹಿತರೆ. ಇನ್ನು ಅಲ್ಲಿ ಅಕ್ಷತೆ ಕೊಡ್ತಾರೆ, ಅಕ್ಷತೆಯನ್ನು ತೊಗೊಂಬಂದು ಕೂಡ ನೀವು ನಿಮ್ಮ ಒಂದು ಜಿಪ್ ಲಾಕ್ ಕವರ್ಲಿ ಇಟ್ಟು ನೀವು ಅದನ್ನು ಕೂಡ ವ್ಯಾಲೆಟಲ್ಲಿ ಇಟ್ಕೊಬೋದು. ಈ ರೀತಿಯಾಗಿ ಕೂಡ ಮಾಡ್ಬೋದು. ಯಾರೆಲ್ಲ ಗಣಪತಿ ಕೂರಿಸಿಲ್ವೋ ಅವರೆಲ್ಲ ನೀವು ದೇವಸ್ಥಾನಕ್ಕೆ ಹೋಗಿ ತೊಗೊಂಬನ್ನಿ ಅಂತ ಹೇಳ್ತಾ, ಮತ್ತು ಯಾರೆಲ್ಲ ಗಣಪತಿ ಕೂರಿಸಿದ್ದೀರಾ ಅವರು ನಿಮ್ಮ ಮನೇಲಿರುವಂಥ ಗಣಪತಿ ಹತ್ರನೇ ನೀವು ಗರಿಕೆ ಹುಲ್ಲನ್ನು ತೆಗೆದು ನಿಮ್ಮ ಏನು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಎಲ್ಲರಿಗೂ ಒಳ್ಳೇದು ಮಾಡಲಿ, ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತಿಳಿಸ್ತಾ, ಎಲ್ಲರ ಆಸೆಗಳು ಈಡೇರಲಿ, ಅವರವರ ಅಭಿಷ್ಟಗಳು ಈಡೇರಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.